ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ಹೀರೆಕಾಯಿ ಸಿಪ್ಪೆನಲ್ಲಿ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ನಾವು ಹೀರೆಕಾಯಿ ತಗೊಂಬಂದರೆ ಅದ್ರ ಸಿಪ್ಪೆನ ನಾವು ಬಿಸಾಕ್ಬಿಡ್ತೀವಿ. ಕಾಯಿನಲ್ಲಿ ಮಾತ್ರ ನಾವು ಅಡುಗೆನೋ ಪಲ್ಯನೋ ಏನೋ ಒಂದು ಮಾಡ್ತೀವಿ. ಆದರೆ ಈ ಸಿಪ್ಪೆನ ಇನ್ನು ಮುಂದೆ ಬಿಸಾಕದೇ ಇರೋ ಹಾಗೆ ಅದರಲ್ಲಿ ಚಟ್ನಿ ಮಾಡ್ಕೊಂಡು ತಿಂದರೆ ಎಷ್ಟು ಉಪಯೋಗ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ, ಮತ್ತು ಎಷ್ಟು ಟೇಸ್ಟಾಗಿರುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ನಾವು ತುಂಬ ಥರದ ವೆರೈಟಿನಲ್ಲಿ ಚಟ್ನಿಗಳನ್ನೆಲ್ಲ ಮಾಡ್ತೀವಿ, ಆದರೆ ಇದು ತುಂಬ ಸಿಂಪಲ್ಲಾಗಿ ಇರೋಂಥದ್ದು, ಮತ್ತು ಜಾಸ್ತಿ ಪದಾರ್ಥಗಳನ್ನ ಯಾವುದು ಮಿಕ್ಸ್ ಮಾಡೋದಿಲ್ಲ, ಹಾಕೋದಿಲ್ಲ. ಇದಕ್ಕೆ ಅಷ್ಟು ಸಿಂಪಲ್ಲಾಗಿದೆ. ನಾವು ಯೂಟ್ಯೂಬ್ನಲ್ಲಿ ಬೇಕಾದಷ್ಟು ಥರದ ಚಟ್ನಿಗಳನ್ನ ಮತ್ತು ಹೀರೆಕಾಯಿ ಸಿಪ್ಪೆನಲ್ಲಿ ಮಾಡಿರೋಂಥ ಚಟ್ನಿನ ನೋಡಿದ್ದೀವಿ. ಆದರೆ ಇದು ತುಂಬ ಸಿಂಪಲ್ ಆಗಿರೋಂಥದ್ದು, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಯಾವುದೂ ಹಾಕಿಲ್ಲ. ಅದನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು. ಫಸ್ಟು ಹೀರೆಕಾಯಿ ಸಿಪ್ಪೆನ ನಾವು ತೊಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ನೀರು ಸೋಸಿದ್ಮೇಲೆ ಅದನ್ನು ಒಂದು ಕಡಾಯಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಅದನ್ನು ಹುರ್ಕೋಬೇಕಾಗತ್ತೆ. ಹಸಿ ವಾಸನೆ ಇರಬಾರ್ದು. ಅದು ಉರಿತಾನೆ ನಮಗೆ ಆ ಸಿಪ್ಪೆದು ಒಳ್ಳೆ ಘಮ ಕೊಡೋಕ್ಕೆ ಶುರು ಆಗುತ್ತೆ. ಅದು ಘಮ ಕೊಡ್ತಾ ಇದ್ದಂಗೆ ಅದು ಫ್ರೈ ಆಗಿದೆ, ಚೆನ್ನಾಗಿ ಹಸಿ ವಾಸನೆ ಹೋಗಿದೆ ಅಂದಮೇಲೆ ಅದನ್ನು ತೆಗೆದಿಟ್ಕೋಬೇಕು. ನಾನು ಈ ಚಟ್ನಿ ಮಾಡೋದಕ್ಕೆ ಒಂದು 3/4 kg ಹೀರೆಕಾಯಿ ತೊಗೊಂಡಿದ್ದೆ. ಅದ್ರ ಸಿಪ್ಪೆ ಫುಲ್ಲು ತೆಗೆದು ಅದನ್ನು ಮಾಡ್ತಾ ಇರೋದು. ಅಷ್ಟು ಸಿಪ್ಪೆನ ತೆಗೆದಿರೋದಕ್ಕೆ ನನಗೆ ಅದು ಒಂದು ಇಡಿಯಷ್ಟು ಮಾತ್ರನೇ ಬಂದಿರೋದು. ಅದಕ್ಕೆ ನಾನು ಒಂದು ಇಡಿಯಷ್ಟು ಮಾತ್ರ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡು ಅದನ್ನು ಚಟ್ನಿ ಮಾಡಬಾರ್ದು. ತುಂಬ ತೆಂಗಿನಕಾಯಿ ಹಾಕ್ಕೊಂಡ್ರೆ ನಮಗೆ ತೆಂಗಿನಕಾಯಿ ಚಟ್ನಿ ಇದೆ ಫೀಲ್ ಬರುತ್ತೆ. ಹೀರೆಕಾಯಿ ಸಿಪ್ಪೆದು ಅಷ್ಟು ನಮಗೆ ಸ್ಮೆಲ್ ಆಗಲಿ ಟೇಸ್ಟ್ ಆಗಲಿ ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ತೆಂಗಿನಕಾಯಿನ ಸ್ವಲ್ಪ ಹಾಕ್ಕೊಂಡು ಈ ಚಟ್ನಿ ಮಾಡೋದಕ್ಕೆ ಹೀರೆಕಾಯಿ ಸಿಪ್ಪೆನ ಜಾಸ್ತಿ ಹಾಕ್ಕೊಂಡು ಮಾಡಬೇಕಾಗತ್ತೆ. ಈ ಸಿಪ್ಪೆನ ಹುರ್ಕೊಂಡಾದ್ಮೇಲೆ ನಾನು ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ಅದನ್ನು ಕೂಡ ಎಣ್ಣೆನಲ್ಲಿ ಹುರ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇಲ್ಲ. ಮತ್ತು ತೆಂಗಿನಕಾಯಿ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಚಟ್ನಿಗೆ ಏನು ಬೇಕಾದ ಕಾಯಿ ಚಟ್ನಿಗೆ ತೆಂಗಿನಕಾಯಿ, ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು, ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕ್ಕೊಳ್ತೀವಿ. ಕೊತ್ತಂಬರಿ ಬದಲು ನಾನು ಕರಿಬೇವು ಹಾಕ್ಕೊಂಡಿದ್ದೀನಿ. ಮತ್ತು ಹುಣಸೆಹಣ್ಣನ್ನು ನಾನು ಸ್ವಲ್ಪ ಜಾಸ್ತಿ ಮುಂದಿಟ್ಕೊಂಡಿದ್ದೀನಿ. ಸ್ವಲ್ಪ ಹುಳಿ ಖಾರ ಇದ್ದರೆ ಪುದೀನ ಚಟ್ನಿ ತಿಂತೀವಲ್ಲ ಆ ರೀತಿ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಮಾಡಿದ್ರೆ ಒಂದಿನ ನಾವು ಬೆಳಗಿಂದ ಸಂಜೆ ತನಕ ಹೊರಗಡೆ ಇಟ್ಕೋಬೋದು. ಇಲ್ಲ ಅಂತಂದರೆ ಫ್ರಿಜ್ಜಲ್ಲಿ ಇಡೋದಾದರೆ 2 ದಿನ ನಾವು ಕೂಡ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಇದು ಚಟ್ನಿ ನಮಗೆ ಅನ್ನಕ್ಕೆ, ಮುದ್ದೆಗೆ, ದೋಸೆ, ಚಪಾತಿ ಎಲ್ಲದಕ್ಕೂ ತುಂಬ ಒಳ್ಳೆ ಟೇಸ್ಟಾಗಿರುತ್ತೆ. ಮತ್ತು ಈ ಚಟ್ನಿ ಹೀರೆಕಾಯಿ ಸಿಪ್ಪೆ ಒಳಗೆ ನಮಗೆ ಫೈಬರ್ ಸಿಗುತ್ತೆ. ನಮಗೆ ಬೇಕಾಗಷ್ಟು ಫೈಬರ್ ಇರುತ್ತೆ. ಹಾಗಾಗಿ ನಮಗೆ ದೇಹಕ್ಕೆ ಕೂಡ ಒಳ್ಳೆಯದು. ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.